ಸ್ನೇಹಿತರೆ, ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇರತಕ್ಕಂತಹ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಯ ಕುರಿತು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಾವು ಪಡೆಯೋಣ. ವಿವರವಾಗಿ ತುಮಕೂರು ಜಿಲ್ಲಾ ಪಂಚಾಯತ್ ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಕ್ಕಂತಹ ಪತ್ರಿಕಾ ಪ್ರಕಟಣೆ ಆಗಲಿ ಅಥವಾ ನೋಟಿಫಿಕೇಶನ್ ಆಗಲಿ ಅದನ್ನೇ ನಾನು ಡೌನ್ಲೋಡ್ ಮಾಡ್ಕೊಂಡು ಇಟ್ಟಿದ್ದೀನಿ. ಅದನ್ನು ಈಗ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ನೋಡುವಂತಹ ವಿಷಯಗಳು ಏನೇನಪ್ಪಾ ಅಂದ್ರೆ, ಹುದ್ದೆಗಳ ವಿವರ ನೋಡೋಣ, ಸಂಖ್ಯೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅದನ್ನು ನೋಡೋಣ, ವೇತನ ಅಥವಾ ಗೌರವಧನ ಎಷ್ಟು ಸ್ಯಾಲರಿ ಐತೆ ಅದು ನೋಡೋಣ, ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಮತ್ತು ಆಯಾ ತಾಲೂಕಿನಲ್ಲಿ ಆಯಾ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಆ ಗ್ರಾಮ ಪಂಚಾಯತಿಲಿ ಯಾವ ಕೆಟಗರಿಯವರಿಗೆ ಹುದ್ದೆ ಖಾಲಿ ಇದೆ ಅದನ್ನು ನಾವು ನೋಡೋಣ, ಮತ್ತು ಷರತ್ತುಗಳು ನೋಡೋಣ, ದಾಖಲಾತಿಗಳು ಏನೇನು ಬೇಕು, ವಿದ್ಯಾರ್ಹತೆ ಏನು ಬೇಕು, ವಯೋಮಿತಿ ಎಷ್ಟಿರಬೇಕು, ಮತ್ತು ಅರ್ಜಿ ನಮೂನೆಯನ್ನು ನಾವು ನೋಡೋಣ. ಒಂದನೇದಾಗಿ ಏನೈತಲ್ಲ, ಇದು ಗೌರವ ಸಂಭಾವನೆ ಐತಿ. ಸ್ಯಾಲ್ರಿ ಇರೋದಿಲ್ಲ ಫಿಕ್ಸ್. ಮೇಲ್ವಿಚಾರಕ ಹುದ್ದೆಗಳು ಆಯ್ಕೆ ಮಾಡುವ ಬಗ್ಗೆ ಅಂತ ಐತಿ ವಿಷಯ. ನಂತರ 33 ಒಟ್ಟು ಹುದ್ದೆಗಳು ಖಾಲಿ ಇವೆ. ಅವರಿಗೆ ಗೌರವಧನ ಎಷ್ಟಪ್ಪ ಅಂದ್ರೆ 15,197 ಕೊಡಲಾಗುವುದು. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನೈತಲ್ಲ 24/4/2024. ನೀವು ಏಪ್ರಿಲ್ 24ಕ್ಕಿಂತ ಮುಂಚೆನೆ ನಿಮ್ಮ ಅರ್ಜಿಯನ್ನು ಜಿಲ್ಲಾ ಪಂಚಾಯತ್ ತುಮಕೂರು ಅಲ್ಲಿ ಸಲ್ಲಿಸಬೇಕು. ನೀವು ಊರಿನ ಗ್ರಾಮ ಪಂಚಾಯತಿಗೆ ಸಲ್ಲಿಸಂಗಿಲ್ಲ. ಜಿಲ್ಲಾ ಪಂಚಾಯತ್ ತುಮಕೂರು ಹೋಗಿ ನೀವು ಅರ್ಜಿಯನ್ನು ತಲುಪಿಸಬೇಕು 24/4/2024ಕ್ಕಿಂತ ಮುಂಚೆನೆ. ಇನ್ನು ನಾವೇನ್ ನೋಡೋಣ, ತಾಲೂಕು ಮತ್ತು ಆ ತಾಲೂಕಿನಲ್ಲಿ ಇರತಕ್ಕಂತಹ ಗ್ರಾಮ ಪಂಚಾಯತಿ ಮತ್ತು ಅದರ ಮೀಸಲಾತಿ, ಯಾರು ಆ ಪೋಸ್ಟಿಗೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ನಾವು ನೋಡೋಣ. ಒಂದನೇದಾಗಿ ಚೀನಾಹಳ್ಳಿ, ಆ ತಾಲೂಕಿನಲ್ಲಿ ಖಾಲಿ ಇರತಕ್ಕಂತಹ ಒಂದು ಗ್ರಾಮ ಪಂಚಾಯತ್ ಯಾವಪ್ಪ ಅಂದ್ರೆ ಕೆಂಕೆರೆ. ಅಲ್ಲಿ ಯಾವ ಕೆಟಗರಿಗೆ ಸೇರಿದ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಅಂದರೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿ ಅಲ್ಲಿ ಅರ್ಜಿ ಸಲ್ಲಿಸಬಹುದು. ಪರಿಶಿಷ್ಟ ಜಾತಿ ಒಳಗ ಅವರು ನಾರ್ಮಲ್ ಆಗಿರ್ಬೇಕು, ಮತ್ತು ಅವರು ಪರಿಶಿಷ್ಟ ಜಾತಿ ಒಳಗ ಗ್ರಾಮೀಣ ಮಾಧ್ಯಮ, ಮಹಿಳೆ ಮತ್ತು ಅಂಗವಿಕಲ ಆಗಲಿ, ಅದು ಯೋಜನಾ ನಿರಾಶ್ರಿತರಾಗ್ಲಿ ಅವ್ರು ಸಲ್ಲಿಸರಂಗಿಲ್ಲ. ಪರಿಶಿಷ್ಟ ಜಾತಿ ಒಳಗ ನಾರ್ಮಲ್ ಇದ್ದವರು ಸಲ್ಲಿಸಬಹುದು. ಅದೇ ರೀತಿ ಕುಣಿಗಲ್ ತಾಲೂಕಿನ ಬಾಗೇನಹಳ್ಳಿ ಗ್ರಾಮ ಪಂಚಾಯತಿಗೆ ಸಾಮಾನ್ಯ ಅಭ್ಯರ್ಥಿ ನಾರ್ಮಲ್ ಆಗಿದ್ದವರು ಅವ್ರು ಸಲ್ಲಿಸಬಹುದು. ಪಾವಗಡ ತಾಲೂಕಿನ ಸಿದ್ದಾಪುರ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡದವರು ಸಲ್ಲಿಸಬಹುದು. ಅದೇ ರೀತಿ ಪಾವಗಡ ತಾಲೂಕಿನ ಸಿಕೆಪುರ, ಚನ್ನಕೇಶವಪುರ ಅಲ್ಲಿನೂ ಸಾಮಾನ್ಯ ಅಭ್ಯರ್ಥಿ ಮಹಿಳೆ ಸಲ್ಲಿಸಬಹುದು. ಅರ್ಜಿ ಸಾಮಾನ್ಯ ಆಗಿರ್ಬೇಕು ಮತ್ತು ಮಹಿಳೆ ಇರಬೇಕು. ಅದೇ ರೀತಿ ಪಾವಗಡ ತಾಲೂಕಿನ ಬುಜ್ಜನಡು ಅಲ್ಲಿ ಪರಿಶಿಷ್ಟ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿ ನಾರ್ಮಲ್ ಇದ್ದವರು ಸಲ್ಲಿಸಬಹುದು. ಶಿರಾ ತಾಲೂಕಿನ ಸಿಬಿ ಅಗ್ರಹಾರ ಗ್ರಾಮ ಪಂಚಾಯತಿಗೆ ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಇರಬೇಕು. ಸಾಮಾನ್ಯ ಒಳಗೆ ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿ ಇರಬೇಕು, ಅವ್ರು ಸಲ್ಲಿಸಬಹುದು. ಅದೇ ರೀತಿ ತುಮಕೂರು ತಾಲೂಕಿನ ಉರುಡಿಗೆರೆ ಗ್ರಾಮ ಪಂಚಾಯತಿಗೆ 2A ಸೇರಿದ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ ತುಮಕೂರು ತಾಲೂಕಿನ ಹೊನ್ನೂಡಿಕೆ ಗ್ರಾಮ ಪಂಚಾಯತಿಗೆ ಅಂಗವಿಕಲ ಸಾಮಾನ್ಯ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಅಂಗವಿಕಲನೂ ಇರಬೇಕು ಮತ್ತು ಜನರಲ್ ಒಳಗೆ ಇರಬೇಕು. ಅದೇ ರೀತಿ ಮಧುಗಿರಿ ತಾಲೂಕಿನ ಪುರವರ ಗ್ರಾಮ ಪಂಚಾಯತಿಗೆ ಮಹಿಳಾ ಅಭ್ಯರ್ಥಿ ಅರ್ಜಿ ಸಲ್ಲಿಸಬೇಕು, ಅವಳು ಪರಿಶಿಷ್ಟ ಜಾತಿಗೆ ಸೇರಿದವಳಾಗಿರಬೇಕು. ಅದೇ ರೀತಿ ತುಮಕೂರು ತಾಲೂಕಿನ ಮಸ್ಕಲ್ ಗ್ರಾಮ ಪಂಚಾಯತಿಗೆ ಮಹಿಳಾ ಅಭ್ಯರ್ಥಿ ಅರ್ಜಿ ಸಲ್ಲಿಸಬೇಕು, ಅವಳು ಸಾಮಾನ್ಯ ಕೆಟಗರಿ ಒಳಗೆ ಇರಬೇಕು. ನಂತರ ಗುಬ್ಬಿ ತಾಲೂಕಿನ ಬ್ಯಾಡಗೆರೆ ಗ್ರಾಮ ಪಂಚಾಯತಿಗೆ 2Bಗೆ ಸೇರಿದ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಅವರು ಆಯಾ ಊರಿನವರೇ ಆಗಿರಬೇಕು, ಬೇರೆ ಊರಿನವರು ಆಗಿರಬಾರ್ದು. ನಂತರ ಕೋರಟಗೆರೆ ತಾಲೂಕಿನ ಪಾತಗನಹಳ್ಳಿ ಗ್ರಾಮ ಪಂಚಾಯತಿಗೆ ಗ್ರಾಮೀಣ ಅಭ್ಯರ್ಥಿ ಇರಬೇಕು ಮತ್ತು ಸಾಮಾನ್ಯದವನಾಗಿರ್ಬೇಕು, ಜನರಲ್ ಒಳಗೆ ಇರಬೇಕು. ನಂತರ ಶಿರಾ ತಾಲೂಕಿನ ಕುರುಬರಹಳ್ಳಿ ಗ್ರಾಮ ಪಂಚಾಯತಿಗೆ ಮಹಿಳಾ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಮತ್ತು ಅವಳು 2A ಕೆಟಗರಿಗೆ ಸೇರಿದವಳಾಗಿರಬೇಕು. ನಂತರ ಶಿರಾ ತಾಲೂಕಿನ ಬಂದಗುಂಟೆ ಗ್ರಾಮ ಪಂಚಾಯತಿಗೆ ಜನರಲ್ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ನಂತರ ಶಿರಾ ತಾಲೂಕಿನ ಚಂಗಾವರ ಗ್ರಾಮ ಪಂಚಾಯತಿಗೆ
ಗ್ರಾಮೀಣ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಅವರು ಪರಿಶಿಷ್ಟ ಜಾತಿಗೆ ಸೇರಿದವನಾಗಿರಬೇಕು. ನಂತರ ಶಿರಾ ತಾಲೂಕಿನ ಹಾಲಿನಹಳ್ಳಿ ಗ್ರಾಮ ಪಂಚಾಯತಿಗೆ ಮಹಿಳಾ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಜನರಲ್ ಕೆಟಗರಿ ಒಳಗೆ ಇರಬೇಕು ಅವರು. ನಂತರ ನಾವು ನೋಡೋಣ, ಶಿರಾ ತಾಲೂಕಿನ ತಾಲಗುಂದ ಗ್ರಾಮ ಪಂಚಾಯತಿಗೆ 3A ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಶಿರಾ ತಾಲೂಕಿನ ಯಲದಬಾಗಿ ಗ್ರಾಮ ಪಂಚಾಯತಿಗೆ ಮಹಿಳಾ ಅಭ್ಯರ್ಥಿ ಅರ್ಜಿ ಸಲ್ಲಿಸಬೇಕು ಮತ್ತು ಅವಳು ಪರಿಶಿಷ್ಟ ಪಂಗಡಕ್ಕೆ ಸೇರಿದವಳಾಗಿರಬೇಕು. ಅದೇ ರೀತಿ ತುರುವೇಕೆರೆ ತಾಲೂಕಿನ ಹಡವನಹಳ್ಳಿ ಗ್ರಾಮ ಪಂಚಾಯತಿಗೆ 3B ಕೆಟಗರಿಗೆ ಸೇರಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಗುಬ್ಬಿ ತಾಲೂಕಿನ ಪೆದ್ದೇನಹಳ್ಳಿ ಗ್ರಾಮ ಪಂಚಾಯತಿಗೆ ಸಾಮಾನ್ಯ ಅಭ್ಯರ್ಥಿ, ಅವನು ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿ ಇರಬೇಕು. ಅದೇ ರೀತಿ ಶಿರಾ ತಾಲೂಕಿನ ಹೆಂದೂರು ಗ್ರಾಮ ಪಂಚಾಯತಿಗೆ ಗ್ರಾಮೀಣ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಮತ್ತು ಅವನು 2A ಕೆಟಗರಿಗೆ ಸೇರಿದವನಾಗಿರಬೇಕು. ಅದೇ ಕೊರಟಗೆರೆ ತಾಲೂಕಿನ ತುಂಬಾಡಿ ಗ್ರಾಮ ಪಂಚಾಯತಿಗೆ ಮಾಜಿ ಸೈನಿಕ ಅಭ್ಯರ್ಥಿ ಅರ್ಜಿ ಸಲ್ಲಿಸಬೇಕು ಮತ್ತು ಅವರು ಜನರಲ್ ಕೆಟಗರಿ ಒಳಗೆ ಬರಬೇಕು. ಚೀನಾಹಳ್ಳಿ ತಾಲೂಕಿನ ಹೊಯ್ಸಳಕಟ್ಟೆ ಗ್ರಾಮ ಪಂಚಾಯತಿಗೆ ಅಂಗವಿಕಲ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು ಮತ್ತು ಅವನು ಪರಿಶಿಷ್ಟ ಜಾತಿಗೆ ಸೇರಿದವನಾಗಿರಬೇಕು. ನಂತರ ಚೀನಾಹಳ್ಳಿ ಗ್ರಾಮ ಪಂಚಾಯತಿಯ ಚೀನಾಹಳ್ಳಿ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಮಹಿಳಾ ಅಭ್ಯರ್ಥಿ ಸಾಮಾನ್ಯ ಕೆಟಗರಿಯವರು ಸಲ್ಲಿಸಬಹುದು. ತುಮಕೂರು ತಾಲೂಕಿನ ತಿಮ್ಮರಾಜನಹಳ್ಳಿ ಗ್ರಾಮ ಪಂಚಾಯತಿಗೆ ಅಂಗವಿಕಲ ಅಭ್ಯರ್ಥಿಗೆ ಅವಕಾಶವಿದ್ದು ಅವರು 2A ಕೆಟಗರಿಗೆ ಸೇರಿದವರಾಗಿರಬೇಕು. ಅದೇ ರೀತಿ ಚೀನಾಹಳ್ಳಿ ತಾಲೂಕಿನ ಜೆಸಿಪುರ ಗ್ರಾಮ ಪಂಚಾಯತಿಗೆ ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇದ್ದು ಅವರು ಸಾಮಾನ್ಯ ಕೆಟಗರಿಯವರು ಆಗಿರಬೇಕು. ನಂತರ ಮಧುಗಿರಿ ತಾಲೂಕಿನ ನೇರಳಕೆರೆ ಗ್ರಾಮ ಪಂಚಾಯತಿಗೆ ಪರಿಶಿಷ್ಟ ಜಾತಿಯ ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇದೆ. ಕುಣಿಗಲ್ ತಾಲೂಕಿನ ನಡೆಮಾವಿನಪುರ ಗ್ರಾಮ ಪಂಚಾಯತಿಗೆ ಸಾಮಾನ್ಯ ಕೆಟಗರಿಯ ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿಗೆ ಅವಕಾಶ ಇರುತ್ತದೆ. ಕುಣಿಗಲ್ ತಾಲೂಕಿನ ಕೆಂಪನಹಳ್ಳಿ ಗ್ರಾಮ ಪಂಚಾಯತಿಗೆ ಪ್ರವರ್ಗ 2Aಗೆ ಸೇರಿದ ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇರುತ್ತದೆ. ಪಾವಗಡ ತಾಲೂಕಿನ ಜೆ ಅಚ್ಚಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಜನರಲ್ ಕೆಟಗರಿಯ ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ಅವಕಾಶವಿದ್ದು, ತುಮಕೂರು ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯತಿಗೆ ಕೆಟಗರಿ 1ಕ್ಕೆ ಸೇರಿದ ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇರುತ್ತದೆ. ನಂತರ ತುರುವೇಕೆರೆ ತಾಲೂಕಿನ ಕೊಂಡಂಜಿ ಗ್ರಾಮ ಪಂಚಾಯತಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಗ್ರಾಮೀಣ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಕೊನೆಯದಾಗಿ ತುರುವೇಕೆರೆ ತಾಲೂಕಿನ ಕೊಡಗೇಹಳ್ಳಿ ಗ್ರಾಮ ಪಂಚಾಯತಿಗೆ ಪರಿಶಿಷ್ಟ ಜಾತಿಗೆ ಸೇರಿದ ಗ್ರಾಮೀಣ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ನಾವು ಈಗ ನಾವು ಈಗಾಗಲೇ ನಾವು ನೋಡಿರತಕ್ಕಂತಹ ವಿಷಯಗಳು ಏನು, ಹುದ್ದೆಗಳ ವಿವರವನ್ನು ನಾವು ನೋಡಿದೀವಿ, ಹುದ್ದೆಗಳ ಸಂಖ್ಯೆ ನೋಡಿದೀವಿ, ವೇತನ ಅಥವಾ ಗೌರವಧನವನ್ನು ನಾವು ನೋಡಿದೀವಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾವು ನೋಡಿದೀವಿ, ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಮತ್ತು ಯಾರಿಗೆ ಮೀಸಲಾತಿ ಐತೆ ಅನ್ನೋದನ್ನು ನಾವು ಈಗಾಗಲೇ ನೋಡಿದೀವಿ. ಈಗ ನಾವು ನೋಡೋಣ ಷರತ್ತುಗಳು ಏನದವೆ ಮತ್ತು ದಾಖಲಾತಿಗಳು ಏನಾಗಬೇಕು, ವಿದ್ಯಾರ್ಹತೆ, ವಯೋಮಿತಿ ಮತ್ತು ಅರ್ಜಿ ನಮೂನೆಯನ್ನು ನಾವು ನೋಡೋಣ. ಅಭ್ಯರ್ಥಿ ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು ಏನಪ್ಪಾ ಅಂದ್ರೆ, ದ್ವಿತೀಯ ಪದವಿ ಪೂರ್ವ ಅಂದ್ರೆ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಂಕಪಟ್ಟಿ ಹಚ್ಚಬೇಕು, PUC ಮಾರ್ಕ್ಸ್ ಕಾರ್ಡ್ ಹಚ್ಚಬೇಕು. ನಂತರ ಅಭ್ಯರ್ಥಿಯು ಸರ್ಟಿಫಿಕೇಶನ್ ಇನ್ ಲೈಬ್ರರಿ ಸೈನ್ಸ್ ಪಡೆದಿರುವುದು ಪ್ರಮಾಣ ಪತ್ರ ಅವರು ಅದರ ಜೊತೆಗೆ ಹಚ್ಚಬೇಕು ಮತ್ತು ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ಅವರು ಅದರ ಜೊತೆಗೆ ಹಚ್ಚಬೇಕು ಮತ್ತು ಆಯಾ ಗ್ರಾಮದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿನೇ ಅರ್ಜಿ ಸಲ್ಲಿಸಬೇಕು, ಬೇರೆ ಊರಿನವರು ಸಲ್ಲಿಸಬಾರದು. ಸಪೋಸ್ ಈಗ ಆಯಾ ಊರಿನ ಇಲ್ಲಿ ನೋಡ್ರಿ ಮೇಲ್ಗಡೆ ಶಿರಾ ತಾಲೂಕಿನ ಹೆಂದೂರು ಗ್ರಾಮಕ್ಕೆ ಸಂಬಂಧಪಟ್ಟಂಗ 2A ಕೆಟಗರಿ ಸೇರಿದ ಗ್ರಾಮೀಣ ಅಭ್ಯರ್ಥಿನೇ ಅರ್ಜಿ ಸಲ್ಲಿಸಬೇಕು. ಇವರು ಈ ಕೆಟಗರಿ ಒಳಗೆ ಈ ಅಭ್ಯರ್ಥಿ ಇದ್ದಿಲ್ಲಪ್ಪ ಅಂದ್ರ ಆಯಾ ತಾಲೂಕಿನ ಶಿರಾ ತಾಲೂಕಿನ ಪಕ್ಕದೂರಿನವರು ಸಲ್ಲಿಸಬಹುದು. ಗೊತ್ತಾಯ್ತಾ? ನಂತರ ಅಭ್ಯರ್ಥಿಯು ಗ್ರಾಮೀಣ ಮಾಧ್ಯಮ ಅದು ಏನೈತಲ್ಲ ದೃಢೀಕೃತ ವಾಸಸ್ಥಳ ಪ್ರಮಾಣ ಪತ್ರ ಅವರು ತಹಶೀಲ್ದಾರ್ ಕಡೆಯಿಂದ ಪಡೆದಿರತಕ್ಕಂಥದ್ದು. ನಂತರ ಅವರು ವೋಟರ್ ID ಇರಬೇಕು, ಜಾತಿ ಪ್ರಮಾಣ ಪತ್ರ ಅವ್ರ ಹತ್ರ ಇರಬೇಕು, ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅಂತಾರಲ್ಲ. ಯಾವುದೇ ಮೀಸಲಾತಿ ಸಡಿಲಿಕೆಯನ್ನು ಒಳಪಡುವ ಅಭ್ಯರ್ಥಿಗಳು ಸಂಬಂಧಿಸಿದ ಇಲಾಖೆಯಿಂದ ಆ ಪತ್ರವನ್ನು ಗ್ರಾಮೀಣ ಮಾಧ್ಯಮ, ಅಂಗವಿಕಲ, ಮಹಿಳಾ ಅಭ್ಯರ್ಥಿ, ಆಮೇಲೆ ಕನ್ನಡ ಮಾಧ್ಯಮ, ಮಾಜಿ ಸೈನಿಕರು ಆ ಎಲ್ಲ ಸರ್ಟಿಫಿಕೇಟ್ ನಿಮ್ಮೊಂದಿಗೆ ಇರಬೇಕು. ನೀವು ಆ ಮೀಸಲಾತಿ ನಿಮ್ ಬಯಸ್ತಿದ್ರಪ್ಪ ಅಂದ್ರೆ. ಕನ್ನಡ ಮಾಧ್ಯಮ ಅಭ್ಯರ್ಥಿ ಮೀಸಲಾತಿ ಪ್ರಮಾಣ ಪತ್ರ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ
ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಪಡೆದು ಸಲ್ಲಿಸ್ತಕ್ಕದ್ದು. ನಿಮ್ ಹೆಡ್ ಮಾಸ್ಟರ್ ಕಡೆಯಿಂದಲ್ಲ, ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಅವ್ರು ಪಡೆದಿರತಕ್ಕಂಥದ್ದು. ನಂತರ ಈಗ ವಯೋಮಿತಿ ಏನೈತಿಲ್ಲ, ಕನಿಷ್ಠ 18 ವರ್ಷ ಇರಬೇಕು. ಗರಿಷ್ಠ ಸಾಮಾನ್ಯದವರಿಗೆ 35, 2A, 2B, 3A, 3B ಅಭ್ಯರ್ಥಿಗಳಿಗೆ 38, SC ST ಕೆಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷ ಗರಿಷ್ಠ ವಯೋಮಿತಿ ಇರುತ್ತದೆ. ನಂತರ ಗ್ರಾಮೀಣ ಅಭ್ಯರ್ಥಿಗೆ ಸಂಬಂಧಪಟ್ಟ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದನೇ ಪಡೆಯಬೇಕು ಅದನ್ನು. ಅನಂತರ ಭರ್ತಿ ಮಾಡಿದ ಅರ್ಜಿಯನ್ನು ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ, ನೋಡ್ರಿ ಇಲ್ಲಿ ನೀವು ಸಪೋಸ್ ಈಗ ಶಿರಾ ತಾಲೂಕಿನ ಕುರುಬರಹಳ್ಳಿ ಗ್ರಾಮ ಪಂಚಾಯತಿಲಿ ಒಂದು ಪೋಸ್ಟ್ ಖಾಲಿ ಇದೆ, 2A ಸೇರಿದ ಮಹಿಳಾ ಅಭ್ಯರ್ಥಿ. ನೀವು ಡೈರೆಕ್ಟ್ ಕುರುಬರಹಳ್ಳಿ ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿ ಕೊಡಬಾರದು. ಎಲ್ಲಿ ಕೊಡ್ಬೇಕು ಅರ್ಜಿ? ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು. 24/4/2024ಕ್ಕಿಂತ ಮುಂಚೆನೆ ನೀವು ಅರ್ಜಿಯನ್ನು ಅಲ್ಲಿ ಮುಟ್ಟಿಸ್ಬೇಕು. ಇನ್ನೇನೈತಿಲ್ಲ, ಅರ್ಜಿ ನಮೂನೆ ಐತೆ. ಅರ್ಜಿ ನಮೂನೆಯನ್ನು ನಾವು ನೋಡೋಣ. ಓಕೆ, ಅರ್ಜಿ ನಮೂನೆಯನ್ನು ಜಿಲ್ಲಾ ಪಂಚಾಯತ್ ವೆಬ್ಸೈಟ್ STT ಇಲ್ಲಿ ನಾವು ಕ್ಲಿಕ್ ಮಾಡಿ ಅರ್ಜಿ ನಮೂನೆಯನ್ನು ನೋಡೋಣ. ಇಲ್ಲಿ ಎಲ್ಲೈತಿಪ್ಪ ಅರ್ಜಿ ಅಂದ್ರೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ರಿ. ಇಲ್ಲಿ 1 ನಿಮಿಷ ಇಲ್ಲೇ ಬರುತ್ತೆ. ಇನ್ವೈಟೆಡ್ ಅಪ್ಲಿಕೇಶನ್ ಫಾರ್ ದಿ ಇದು ಅಪ್ಲಿಕೇಶನ್ ಫಾರ್ಮೆಟ್ ಫಾರ್ ದಿ ಪೋಸ್ಟ್ ಆಫ್ ಗ್ರಾಮ ಪಂಚಾಯತ್ ಲೈಬ್ರರಿಯನ್ ಲಾಸ್ಟ್ ಡೇಟೆಡ್ 24th April 2024. ಇದರ ಮೇಲೆ ಕ್ಲಿಕ್ ಮಾಡ್ರಿ. ಇದೇ ಅರ್ಜಿ ನೋಡಿ. ಇದು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಹಚ್ಚಬೇಕು. ಅಭ್ಯರ್ಥಿಯ ಪೂರ್ಣ ಹೆಸರು, ನಿಮ್ಮ SSLC ಮಾರ್ಕ್ ಶೀಟ್ ಒಳಗೆ ಹೆಂಗೈತಿಲ್ಲ ಹಂಗ ನೀವು ಬರೀಬೇಕು. ನಿಮ್ಮ ಖಾಯಂ ವಿಳಾಸ, ನಿಮ್ಮ ಗ್ರಾಮ ಪಂಚಾಯತಿ ಹಾಗೂ ತಾಲೂಕು, ತಂದೆಯ ಹೆಸರು ಅಥವಾ ಗಂಡನ ಹೆಸರು, ಹುಟ್ಟಿದ ದಿನಾಂಕ, ವಯಸ್ಸು, ವಿದ್ಯಾರ್ಹತೆ ಮತ್ತು ನಿಮ್ಮ ಕೆಟಗರಿ ಜಾತಿ. ಈ ಕೆಳಗಿನ ಪ್ರಮಾಣ ಪತ್ರಗಳನ್ನು ಲಗತ್ತಿಸಿದೆಯೇ? ಅವ್ರು ಕ್ವಶನ್ ಕೇಳ್ಯಾರ. ದ್ವಿತೀಯ ಪದವಿ ಪೂರ್ವ ಲಗತ್ತಿಸಿದೆಯೇ? ಹೌದು ಇಲ್ಲ ಇಲ್ಲಿ ಬರೀಬೇಕು. ಸರ್ಟಿಫಿಕೇಶನ್ ಇನ್ ಲೈಬ್ರರಿ ಸೈನ್ಸ್, ಓಕೆ, ಹೌದು ಇಲ್ಲ ಬರೀಬೇಕು. ಕನಿಷ್ಠ 3 ತಿಂಗಳ ಕಂಪ್ಯೂಟರ್ ಕೋರ್ಸ್ ಲಗತ್ತಿಸಿದೆಯೇ? ಹೌದು ಇಲ್ಲ ಬರೀಬೇಕು. ಸ್ಥಳೀಯ ವಾಸಿಗರೆಂದು ತಾಲೂಕು ತಹಶೀಲ್ದಾರಿಂದ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ ಲಗತ್ತಿಸಿದೆ? ಹೌದು ಇಲ್ಲ ಬರೀಬೇಕು. ಜಾತಿ ಪ್ರಮಾಣ ಪತ್ರ, ಅಂಗವಿಕಲ, ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ, ಮಾಜಿ ಸೈನಿಕ ಪ್ರಮಾಣ ಪತ್ರ ನೀವು ಎಲ್ಲಾನು ನೀವು ಲಗತ್ತಿಸಿದ್ರ ಅಂದ್ರೆ ಹೌದು, ಅದು ಯಾವುದಿಲ್ಲ, ಸಂಬಂಧ ಇಲ್ಲ, ಅದು ಇಲ್ಲ ಅಂತ ಬರೀರಿ ಅಷ್ಟೇ. ನಂತರ ಇಲ್ಲಿ ಸ್ಥಳ ದಿನಾಂಕ ಬರೆದು ಇಲ್ಲಿ ನೀವು ಸಿಗ್ನೇಚರ್ ಮಾಡಿ ಏನಂತಲ್ಲ ಅರ್ಜಿಯನ್ನು ನೀವು ಜಿಲ್ಲಾ ಪಂಚಾಯತ್ ಕಾರ್ಯಾಲಯಕ್ಕೆ ಸಬ್ಮಿಟ್ ಮಾಡಬೇಕು. ಐ ಹೋಪ್ ನಿಮ್ಗೆ ಅರ್ಥ ಆಗಿರ್ಬೇಕು ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.